ಹುಷಾರಾಗ್ತಾ ಇದೆ, ಹುಷಾರಾಗಿದೆ. ನನಗೆ 78% ಅಲ್ಲಿ 2 ತಿಂಗಳಿಗೇನೆ ಗೊತ್ತಾಗ್ತಾ ಇದೆ ಸರ್. ಒಳ್ಳೆ ಡಾಕ್ಟ್ರು, ಒಳ್ಳೆ ಕೈಗುಣ, ತಾಳ್ಮೆಯಿಂದ ನೋಡ್ತಾರೆ, ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಂದು 18-20 ವರ್ಷದ್ದು ಇದು ಕಾಯಿಲೆ. ಅವಾಗ ಬಿದ್ದು ದಿಕ್ಕು ಏಟಾಗಿ ಬಿದ್ದು ಜರುಗಿರೋದು. ಅವತ್ತಿಂದಲೂ ನಡೀತಾ ಇದೆ ನನಗೆ. ಹೋದ ವರ್ಷದಿಂದ ಭಾಳ ಸಫರ್ ಪಟ್ಬಿಟ್ಟೆ. ಎಲ್ಲ ಜುಮ್ಮ ಶರೀರ ಎಲ್ಲ ಇಲ್ಲೆಲ್ಲ ಇದೆಲ್ಲ ಜುಮ್ಮ ಶುರು ಆಗ್ಬಿಟ್ಟು ಕರೆಂಟ್ ಹೊಡೆದಂಗೆ ಹೊಡಿಯೋದು ನರ ಎಲ್ಲ. ಈಗ 80% ಕ್ಯೂರ್ ಆಗಿದ್ದೀನಿ. ಇನ್ನು ಮಿಕ್ಕಿದ್ದು ನಂದು ಪಥ್ಯ ಹೇಳಿದ್ರು ಪಥ್ಯನೂ ಮಾಡ್ತಾ ಇದ್ದೀನಿ. ಇದರಿಂದ ಒಳ್ಳೇದಾಗ್ತಾ ಇದೆ. ನನಗೆ ನಿದ್ದೆನೂ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿಗೆ ನಾನು ಒಬ್ಬನೇ ಅಂತ ತಿಳ್ಕೊಂಡಿದ್ದೆ. ಮಂಗಳೂರಿಂದ ಬರ್ತಾ ಇದ್ದಾರೆ, ಕುಂದಾಪುರ, ಕುಂಸಿ, ಸಾಗರ, ಶಿರ್ಸಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ವಿಜಾಪುರ, ಸುಮಾರು ನಾನು ಬಂದಾಗಲೆಲ್ಲ ಒಂದು 106 ಜನ ಪರಿಚಯ ಆಗ್ತಾ ಇದ್ದಾರೆ. ಅಲ್ಲಿಂದ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಕ್ಯೂರ್ ಆಗ್ದಲೇ ಬರ್ತಾರ ಸರ್ ಅವರು? ದಯವಿಟ್ಟು ಬನ್ನಿ. ಕೆಟ್ಟದ್ದು ಯಾರೂ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ಭಾಳ ಕೆಟ್ಟದ್ದು ಹಬ್ಬಿಸ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ನನಗೂ ಯಾರು ಹೇಳ್ತಾರೆ. ದಯವಿಟ್ಟು ಅಪಪ್ರಚಾರ ಮಾಡಕ್ಕೆ ಹೋಗ್ಬೇಡಿ. ಮನುಷ್ಯತ್ವ, ಮಾನವೀಯತೆ, ನಾವು ಮನುಷ್ಯರು, ಪ್ರಾಣಿಗಳಾದ್ರೆ ಅಪಪ್ರಚಾರ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಮಾಡ್ಕೊಳ್ಳಿ, ತೋರಿಸಿ, ಚೆನ್ನಾಗಿ ಹುಷಾರಾಗಿ. ಬಟ್ ಡಾಕ್ಟ್ರು ಮಾತ್ರ ಅಷ್ಟೇ ತಾಳ್ಮೆಯಿಂದ ಪೇಷನ್ಸಿಂದ ನೋಡ್ತಾರೆ. ಪೇಷಂಟ್ಗಳನ್ನ ಹೇಳ್ತಾರೆ, ಕೈ ಮುಟ್ಟಿ ಎಲ್ಲ ಶರೀರ ಮುಟ್ಟಿ ಎಲ್ಲೆಲ್ಲೇನಾಗಿದೆ ಅಂತ ಮುಟ್ಟಿಬಿಟ್ಟು ತೋರಿಸ್ತಾ ಹೇಳ್ತಾರೆ. ಆ ಥರ ಡಾಕ್ಟ್ರು ನೋಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಮೆಡಿಸಿನ್ಗಿಂತ ಡಾಕ್ಟ್ರನ್ನೇ ಅರ್ಧ ಕಾಯಿಲೆ ವಾಸಿ ಮಾಡ್ತಾರೆ ಅಲ್ವಾ? ನಾನು ಹೇಳ್ತಿರೋ ಸತ್ಯನ ಸುಳ್ಳು ನೀವೇ ಹೇಳ್ಬಿಡಿ ಜನಗಳು. ಇಡೀ ಕರ್ನಾಟಕದಲ್ಲಿ ಎಂತೆಂಥ ಜಿಲ್ಲೆ ಅಲ್ಲಿಂದ ಬರ್ತಾ ಇದ್ದಾರೆ. ನಮ್ಮ ಬಾರ್ಡ್ರು, ಮಹಾರಾಷ್ಟ್ರ ಬಾರ್ಡ್ರಿಂದ ಬರ್ತಾ ಇದ್ದಾರೆ ಅಂದರೆ ಕ್ಯೂರ್ ಆಗ್ದಲೇ, ಹುಷಾರಾಗಿ ವಾಸಿ ಆಗ್ದಲೇ ಬರ್ತಾ ಇದ್ದಾರೆ. ದಯವಿಟ್ಟು ವಾಸಿ ನನಗೆ ಆಗಿದೆ, 80% ಆಗಿದೆ. ಇನ್ನು ನನ್ನ ಕೈಲಿದೆ ಮಿಕ್ಕಿದ್ದು. ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಫುಡ್ಡಲ್ಲಿ ಮಾಡ್ಕೋಬೇಕು. ದಯವಿಟ್ಟು ಬಂದು ತೋರಿಸಿ ಹುಷಾರಾಗುತ್ತೆ. ಡಾಕ್ಟ್ರ್ ಬಗ್ಗೆ ಮಾತ್ರ 100% ಒಪ್ಪಿದೆ. ಅವ್ರ ಸೀನಿಯರ್ಸ್, ಜೂನಿಯರ್ಸು, ಅವ್ರ ಕೆಳಗಿದ್ದಾರಲ್ಲ, ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ತುಂಬ ಧನ್ಯವಾದ. ಅವ್ರಿಗೂ ಸಹಿತ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ, ದೇವ್ರು ಕಾಪಾಡಲಿ, ಆಯುಷು ಆರೋಗ್ಯ ಕೊಟ್ಟು. ಡಾಕ್ಟರ್ ರಾಕೇಶ್ ಅವ್ರಿಗೂ ಆಯುಷ್ ಆರೋಗ್ಯ ಕೊಡಲಿ, ಅವ್ರ ಕೆಳಗಿರೋ ಡಾಕ್ಟ್ರುಗಳಿಗೂ ಆಯುಷು ಆರೋಗ್ಯ ಕೊಡಿ ಭಗವಂತ. ನಮ್ಮನ್ನೆಲ್ಲ ನೋಡೋಂಗೆ ಅವ್ರಿಗೆ ಮಾಡಿಕೊಡ್ಲಿ.